ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡೋದು ಹೆಂಗಂತ ತೋರಿಸ್ತೇನೆ ರೀ. ಇದು ಹಾಗಲಕಾಯಿ ನೋಡ್ರಿ, ಜವಾರಿ ಅದಾವು. ಇವನ್ನ ಎಲ್ಲ ಸ್ವಚ್ಛಗೆ ತೊಳೆದಿಟ್ಕೊಂಡೇನಿ ರೀ. ಇವನ್ನ ಸಣ್ಣಗೆ ಹೆಚ್ಕೋತೇನೆ ರೀ. ಹೆಚ್ಕೊಂಡು ಒಂದು ಸ್ವಲ್ಪ ಕುದಿಸಿ ತೆಗಿತೇನೆ ರೀ. ಅದನ್ನು ನೋಡಿ ಫ್ರೆಂಡ್ಸ್, ನಾನು ಇವನ್ನ ಇದ್ರೊಳಗಿನ ಬೀಜ ಇದ್ರಾಗ ಅಡ್ಡ ಕಟ್ ಮಾಡಿ ಇವನ್ನೆಲ್ಲ ಬೀಜ ತೆಗ್ದೀನಿ ರೀ. ಅಂದರೆ ಬೀಜ ಇದ್ರೆ ಸರಿ ಆಗಂಗಿಲ್ಲ. ಬೀಜ ಎಲ್ಲ ತೆಗೆದು ಈ ಥರ ಹೆಚ್ಕೊಂಡೇನಿ ರೀ. ಇವನ್ನ ಸಣ್ಣ ಪೀಸ್ ಮಾಡೋಣ ನೋಡ್ರಿ. ಈ ಪಲ್ಯಕ್ಕೆ ಒಂದು ಸ್ವಲ್ಪ ಕೊಬ್ಬರಿ, ಕೊತ್ತಂಬರಿ, ಶೇಂಗಾ ಕಾಳು, ಬೆಳ್ಳುಳ್ಳಿ ಇವನ್ನ ಮಿಕ್ಸರ್ ಮಾಡ್ಕೋಬೇಕ್ರಿ. ಸಣ್ಣ ಮಾಡ್ಕೊಂಡು ಪಲ್ಯಕ್ಕೆ ಹಾಕಕ್ಕೆ ಮಾಡ್ಕೋತೀನಿ ರೀ. ನಾನು ಇವನ್ನ ಸಣ್ಣಾಗಿ ಹೆಚ್ಕೊಂಡೇನೆ ಹಾಗಲಕಾಯಿನ. ಅವನ್ನ ಕುದಿಸ್ತೇನೆ ರೀ. ಕುದಿಸಾಕಿರ್ತೀನಿ ಈಗ. ಮತ್ತು ಒಗ್ಗರಣೆಗೆ ಟೊಮ್ಯಾಟೊ, ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ ರೀ. ಈಗ ಕುದಿಸಾಕಿಡೋಣ ರೀ. ನೋಡ್ರಿ, ನೀರು ಕಾಯಕ್ಕಿಟ್ಟೇನೆ. ಈಗ ಕುದಿಯಾಕತ್ತಾವ್ರಿ. ಈಗ ಹೆಚ್ಚಿಟ್ಕೊಂಡೇನಲ್ರಿ ಹಾಗಲಕಾಯಿ ಇದ್ರಾಗ ಹಾಕ್ತೇನೆ ರೀ. ಇದ್ರಾಗ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ನೋಡ್ರಿ ಫ್ರೆಂಡ್ಸ್, ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ ರೀ ಅದಕ್ಕೆ ಕುದೀಲಿ. ನೋಡಿ ಫ್ರೆಂಡ್ಸ್, ಇವಾಗ ಕುದ್ದಾವ್ರಿ. ಆಫ್ ಮಾಡ್ತೀನಿ ಈಗ. ಇವು ಕುದಿಸೇನಲ್ರಿ. ಇವನ್ನ ಒಂದು ಸ್ವಲ್ಪ ನೀರು ಬಸೇನ್ರಿ. ಇವನ್ನ ಇಲ್ಲೇ ಗಾಳಿ ಇಟ್ಟೇನಿ ರೀ ಬಸ್ಯಾಕ. ಕರ್ಕೋತೇನೆ ರೀ. ಇವು ಸ್ವಲ್ಪ ಇವು ಸ್ವಲ್ಪ ಆರ್ಕಿ ಬಂತಂದ್ರೆ ಸ್ವಲ್ಪ ನಾನು ಹಿಂಡ್ಕೋತೀನಿ ರೀ. ಇದ್ರ ನೀರು ಹೋಗಲಿ ಅಂದ್ರೆ ಒಂದು ಸ್ವಲ್ಪ ಸಾಲ ಹೋಗ್ತೈತೆ ರೀ. ಅದು ಒಂದು ಸ್ವಲ್ಪ ಆರ್ಲಿ ರೀ ಅವು. ನೋಡ್ರಿ, ನಾವು ಇವತ್ತು ಬಸದ ಮೇಲೆ ನಾವು ಸ್ವಲ್ಪ ಹಿಂಡ್ಕೊಂಡೇನಿ ರೀ. ಅದು ಹಿಂಡಿಟ್ಟೇನೀಗ. ಈಗ ಒಗ್ಗರಣೆ ಹಾಕೋದು ನೋಡೋಣ ಬರ್ರಿ. ಒಗ್ಗರಣೆಗೆ ಬಾಳ್ಗೆ ಇಟ್ಟೇನಿ ರೀ. ಎಣ್ಣೆ ಹಾಕೋನು. ಎಣ್ಣೆ ಕಾಯಿಲ್ರಿ. ಅದು ಎಣ್ಣೆ ಕಾದೈತೆ ರೀ. ಸಾಸಿವೆ ಹಾಕೋತೇನೆ ಸ್ವಲ್ಪ. ಈಗ ಒಗ್ಗರಣೆಗೆ ಉಳ್ಳಾಗಡ್ಡಿ, ಟೊಮೆಟೊ, ಕರಿಬೇವು ಹಚ್ಕೊಂಡೇನಲ್ರಿ. ಹಾಕೊಂಡು ಈಗ ಕರಿಬೇವು ಹಾಕ್ತೇನೆ ರೀ. ಉಳ್ಳಾಗಡ್ಡಿ ಹಾಕೋತೇನೆ ರೀ. ಈಗ ಉಳ್ಳಾಗಡ್ಡಿ ಎಷ್ಟು ಹಾಕ್ತೇನೆ ನೋಡಿರಿ. ಎಣ್ಣೆಗೆ ಫ್ರೈ ಆಗಲಿ. ಉಳ್ಳಾಗಡ್ಡೆ ಎಲ್ಲ ಫ್ರೈ ಆಗಲಿ ರೀ. ನೋಡಿರಿ, ಇವು ಉಳ್ಳಾಗಡ್ಡೆ ಎಲ್ಲ ಫ್ರೈ ಆಗ್ಯಾವ. ಈಗ ನಾನಿದು ಕುದಿಸಿ ಹಿಂಡಿಟ್ಕೊಂಡೇನಲ್ರಿ ಹಾಗಲಕಾಯಿಗಳು ಅವನ್ನ ಹಾಕೋತೀನಿ ರೀ ಎಣ್ಣೆ ಒಳಗೆ ಅಷ್ಟು ಫ್ರೈ ಆಗಲಿ. ಇವು ಅಂದರೆ ಚಲೋ ಆಗುತ್ತೆ ರೀ ಪಲ್ಯ. ಇದು ಎಲ್ಲ ಕಲಿಸ್ಕೋಬೇಕು ಹಿಂದೆ. ನಾನು ಇದು ಕೊಬ್ಬರಿ, ಶೇಂಗಾ, ಬೆಳ್ಳುಳ್ಳಿ, ಕೊತ್ತಂಬರಿ ಇದ್ರ ಬಿಟ್ಟಿನಲ್ರಿ. ಇದನ್ನು ಹಾಕ್ತೀನಿ ನೋಡಿರಿ. ಇದನ್ನು ಹಾಕೊಂಡ್ರೆ ಇದು ಫ್ರೈ ಆಗಲಿ ಎಣ್ಣೆ ಒಳಗೆ. ಎಲ್ಲ ಸುಲಭಂಗೆಲ್ಲ ಫ್ರೈ ಮಾಡೋಂಥದ್ರಾಗ ಎಣ್ಣೆ ಒಳಗೆ. ನೋಡಿ ಫ್ರೆಂಡ್ಸ್, ಇದು ಎಣ್ಣೆ ಒಳಗೆಲ್ಲ ಹುರಿದೀನಿ ರೀ ಕೊಬ್ಬರಿ. ಅದು ಇದ್ರಾಗ ಈಗ ನಾವು ಮಸಾಲೆ ಖಾರ ಹಾಕೊಂಡ್ರಿ. ಸ್ವಲ್ಪ ಅದಕ್ಕೆ ಹತ್ತುವಷ್ಟು ಸಾಕ್ರಿ. ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದನ್ರಿ. ಹಾಕಿ ಎಲ್ಲ ಕಲಿಸ್ಕೊಂಡ್ರಿ. ನೋಡಿ ಫ್ರೆಂಡ್ಸ್, ಟೊಮೆಟೊ ಈಗ ಹಾಕ್ಬೇಕು ರೀ. ಆಗ ಎಣ್ಣೆ ಹಾಕ್ಬಾರ್ದು. ಈಗ ನಾನು ನೀರು ಹಾಕಿಲ್ಲ. ಅದೇ ಇದ್ರೊಳಗೆ ಎಣ್ಣೆ ಒಳಗೆ ಎಲ್ಲ ಫ್ರೈ ಮಾಡೈತಲ್ರಿ. ಅದ್ರಾಗ ಮತ್ತು ಇನ್ನೊಟ್ಟು ಫ್ರೈ ಮಾಡೋಣ್ರಿ 2 ನಿಮಿಷ. ನೋಡ್ರಿಪ್ಪ, ನಾನೀಗ ಟೊಮ್ಯಾಟೊ ಹಾಕಿತ್ತಲ್ರಿ ಅದನ್ನೆಲ್ಲ ಹುರ್ಕೊಂಡೀನಿ. ಈ ಥರ ಆಗೈತ್ರಿ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಬೇಕ್ರಿ. ಬಿಸ ಇರ್ತೈತಲ್ರಿ. ಇದು ಹುಳಿ ಬೆಲ್ಲ ಹಾಕ್ಬೇಕ್ರಿ. ಅಂದ್ರೆ ಟೇಸ್ಟ್ ಭಾಳ ಆಗುತ್ತೆ. ಹುಣಸೆಹಣ್ಣು ಹಾಕ್ಬೋದ್ರಿ. ಇದನ್ನು ಹಾಕಿ ಎಲ್ಲ ಕಲಿಸ್ಕೋಬೇಕು. ಇದನ್ನು ಕಲಿಸಿ ಸ್ವಲ್ಪ ನೀರು ಹಾಕೊಂಡ್ರಿ. ನೋಡಿರಿ, ನಾನೀಗ ಬೆಲ್ಲ ಹಾಕಿದ್ದೆಲ್ಲ ಕಲಿಸಿಲ್ರಿ. ಮಸ್ತ್ ರುಚಿಯಾಗೈತೆ ಪಲ್ಯ. ಇದೀಗ ಈ ಥರ ಆಗೈತೆ ನೋಡ್ರಿ. ನಾ ಈಗ ಕೊಬ್ಬರಿ ರುಬ್ಬಿದ್ನಲ್ರಿ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು
ನೀರು ಹಾಕ್ತೇನೆ ರೀ ಪಲ್ಯಕ್ಕೆ. ಸ್ವಲ್ಪ ಕುದಿಲ್ರಿ ಇದು. ನೋಡಿರಿ ಕುದಿಯಾಕತ್ತಿದ್ದು ಪಲ್ಯ ಮಸ್ತ್ ರುಚಿ ಆಕೈತ್ರಿ. ಇದು ಆರೋಗ್ಯಕ್ಕೂ ಒಳ್ಳೆಯದ್ರಿ. ನೋಡಿರಿ ಇನ್ನೂ ಸ್ವಲ್ಪ ಕುದೀತಂದ್ರೆ ಸಾಕ್ರಿ. ಇದಕ್ಕೆ ನೀವು ಖಾರ ಉಪ್ಪು ಟೇಸ್ಟ್ ನೋಡಿ ಯಾವ್ದು ಕಮ್ಮಿ ಐತಿ ಹಾಕ್ಬೇಕು. ಉಪ್ಪು ಕಮ್ಮಿ ಆದ್ರೆ ಉಪ್ಪು, ಖಾರ ಕಮ್ಮಿ ಆದ್ರೆ ಖಾರ ಹಾಕ್ಕೊಂಡು ರುಚಿ ಆಗತ್ತೆ ರೀ. ಬೆಲ್ಲ ಹುಳಿ ಹಾಕ್ಬೇಕು ರೀ, ಭಾರಿ ಮಸ್ತ್ ರುಚಿ ಆಕೈತಿ. ನೋಡಿ ಫ್ರೆಂಡ್ಸ್, ಇದು ಈಗ ಕುದ್ದೈತಿ. ಭಾಳ ಏನು ಕುದಿಸಂಗಿಲ್ಲ ರೀ, ಯಾಕಂದ್ರೆ ಮೊದಲು ನಾವು ಹಾಗಲಕಾಯಿ ಕುದಿಸ್ಕೊಂಡಿರ್ತೀವಿ. ಸ್ವಲ್ಪ ಈಗ ಕೊಬ್ಬರಿ ಹಾಕ್ಯಾನಲ್ರಿ, ಒಂದಿಟ್ಟು ಗ್ರೇವಿಗೆ ತೇರ್ಲಂತ ಬಿಡ್ತೀವಿ. ನೋಡಿ ಫ್ರೆಂಡ್ಸ್, ಪಲ್ಯ ರೆಡಿ ಆಗೈತಿ. ಮಸ್ತ್ ರುಚಿಯಾಗೈತಿ ನೋಡ್ರಿ. ಎಷ್ಟು ಮಸ್ತ್ ಕಾಣತೈತಿ. ಒಟ್ಟು ಇಸಾಗಂಗಿಲ್ಲ ರೀ ಈ ಥರ ಮಾಡಿದ್ರೆ. ಈಗ ಇದು ಟೇಸ್ಟ್ ನೋಡೋಣ ಬರ್ರಿ ಹೆಂಗಾಗೈತಂತ. ನೋಡಿ ಫ್ರೆಂಡ್ಸ್, ಟೇಸ್ಟ್ ನೋಡೋಣ ಹೆಂಗಾಗೈತಂತ. ಮಸ್ತ್ ರುಚಿಯಾಗೈತೆ ನೋಡ್ರಿ. ಒಟ್ಟು ಇಸಾಗಿಲ್ಲ. ರೊಟ್ಟಿ ಕೂಡ ಚಪಾತಿ ಕೂಡ ಭಾರಿ ಮಸ್ತ್ ಟೇಸ್ಟ್ ರೀ. ಅನ್ನದ ಕೂಡ ಈ ಗ್ರೇವಿ ಕಲಿಸ್ಕೊಂಡು ತಿನ್ಬೋದು ರೀ. ಅಷ್ಟು ರುಚಿಯಾಗೈತಿ. ಇಸ ಇಲ್ಲ ಏನಿಲ್ಲ, ಆರೋಗ್ಯಕ್ಕೂ ಒಳ್ಳೇದು ರೀ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ, ಭಾಳ ರುಚಿಯಾಗೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.